ಸೊ ಇಲ್ಲಿ ತನಕ ನಾವು ಪ್ರೈಮರಿ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಸೆಕೆಂಡ್ರಿ ಮಾರ್ಕೆಟ್, ದಟ್ ಈಸ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಕಮೋಡಿಟಿ ಮಾರ್ಕೆಟ್ ತಿಳ್ಕೊಳ್ಳೋಣ ಈ ಸೆಕೆಂಡ್ ಚಾಪ್ಟರಿಂದ. ಸೊ ದಿಸ್ ಸೆಕೆಂಡ್ ಚಾಪ್ಟರ್ ಈಸ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಕಮೋಡಿಟಿ ಮಾರ್ಕೆಟ್. So as we know, primary market deals with new issues and securities, but the existing securities na ಎಲ್ಲಿ ಟ್ರೇಡ್ ಮಾಡ್ತಾರೆ, ದಿಸ್ ಇಸ್ ಅ ಪ್ಲೇಸ್ ವೇರ್ ದೇ ಟ್ರೇಡ್ ಈಸ್ ಸೆಕೆಂಡ್ರಿ ಮಾರ್ಕೆಟ್. ಅದನ್ನು ನಾವು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೇವೆ. ಸೊ ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಟು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಆಲ್ರೆಡಿ ಇಶ್ಯೂಡ್ ಇನ್ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಆಗಿರೋಂತಹ ಸಬ್ಸ್ಕ್ರೈಬ್ ಆಗಿರೋಂತಹ ಶೇರ್ಸ್ನ ಅಥವಾ ಸೆಕ್ಯುರಿಟೀಸ್ನ ನೆಕ್ಸ್ಟ್ ಲಿಕ್ವಿಡಿಟಿ ಕೊಡುತ್ತೆ. ಲಿಕ್ವಿಡಿಟಿ ಅಂದರೆ ಒನ್ಸ್ ದೇ ಸೆಲ್ ಇಟ್ ದೇ ವಿಲ್ ಗೆಟ್ ದ ಕ್ಯಾಶ್. ದಟ್ ಲಿಕ್ವಿಡಿಟಿ ಈಸ್ ಪಾಸಿಬಲ್ ಓನ್ಲಿ ಇನ್ ಸೆಕೆಂಡ್ರಿ ಮಾರ್ಕೆಟ್. ಯಾಕಂದರೆ ಪ್ರೈಮರಿ ಮಾರ್ಕೆಟ್ ಈಸ್ ಓನ್ಲಿ ಫಾರ್ ಪರ್ಚೇಸಿಂಗ್ ದ ಸೆಕ್ಯುರಿಟೀಸ್ ಬೈ ದ ಪೀಪಲ್, ವೆರಾಸ್ ಅದೇ ಜನಗಳು ಅಮೌಂಟ್ ಬೇಕು ಅವ್ರಿಗೆ ಅಥವಾ ಕ್ಯಾಶ್ ಬೇಕು ಬೈ ಸೆಲ್ಲಿಂಗ್ ದೋಸ್ ಸೆಕ್ಯುರಿಟೀಸ್ ವಿಚ್ ದೇ ಗಾಟ್ ಇಟ್ ಇನ್ ಪ್ರೈಮರಿ ಮಾರ್ಕೆಟ್. ಯಾವುದು ಪ್ರೈಮರಿ ಮಾರ್ಕೆಟಿಂದ ಸಿಕ್ಕಿರೋ ಸೆಕ್ಯುರಿಟೀಸ್ನ ಮತ್ತೆ ಸೇಲ್ ಮಾಡಿ ಅಮೌಂಟ್ ತೊಗೋಬೇಕು ಅಥವಾ ಕ್ಯಾಶ್ನ ಮಾಡಬೇಕು ಅಂದಾಗ ದೇ ಹ್ಯಾವ್ ಟು ಗೋ ಫಾರ್ ಅದು ಸೆಕೆಂಡ್ರಿ ಮಾರ್ಕೆಟ್, ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ಓಕೆ, ಇನ್ ಅ ಸ್ಟಾಕ್ ಮಾರ್ಕೆಟ್, purchases and sale of security, whether of government or semi-government bodies or other public bodies, and also shares and debentures issued by private joint stock companies are done. It is not only ನಾರ್ಮಲ್ ಆಗಿ ಸಿಗೋಂತಹ ನಾವು IPOನಲ್ಲಿ ಯಾವುದು ಶೇರ್ಸ್ ತೊಗೊಂಡಿರ್ತಾರೆ ಅದು ಬಿಟ್ಟು ಸಮೇತ ಬೇರೆ ಸೆಕ್ಯುರಿಟೀಸು ಅಲ್ಲಿ ಪರ್ಚೇಸು ಸೇಲ್ ಆಗುತ್ತೆ. ಗೌರ್ಮೆಂಟ್ ಇರ್ಬೋದು, ಸೆಮಿ ಗೌರ್ಮೆಂಟ್ ಇರ್ಬೋದು, ಎನಿ ಅದರ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಇರ್ಬೋದು. ಸೊ ಹೀಗಾಗಿ ಸೆಕೆಂಡ್ರಿ ಮಾರ್ಕೆಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಮಾರ್ಕೆಟ್ ವೇರ್ ದೆ ಕ್ಯಾನ್ ಡೀಲ್ ವಿತ್ ಎನಿ ಸೆಕ್ಯುರಿಟೀಸ್ ವಿಚ್ ಈಸ್ ಆಲ್ರೆಡಿ ಇಶ್ಯೂಡ್. ಓಕೆ, ಆಲ್ರೆಡಿ ಇಶ್ಯೂ ಆಗಿರೋಂತಹ ಸೆಕ್ಯುರಿಟೀಸ್ ಯಾವುದೇ ಇದೆ ಅದು ನಾವು ಸೆಕೆಂಡ್ರಿ ಮಾರ್ಕೆಟ್, ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ಸೆಕೆಂಡ್ರಿ ಮಾರ್ಕೆಟ್ನ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸ್ಟಾಕ್ ಎಕ್ಸ್ಚೇಂಜಸ್ಸಲ್ಲಿ ಅವರು ಡೀಲ್ ಮಾಡ್ಬೋದು. ಲೆಟ್ ಅಸ್ ಸಿ ವಾಟ್ ಆರ್ ದ ಸ್ಟಾಕ್ ಎಕ್ಸ್ಚೇಂಜಸ್. ಓಕೆ, ಸ್ಟಾಕ್ ಎಕ್ಸ್ಚೇಂಜಸ್ ಕಮ್ಸ್ ಅಂಡರ್ ದಿಸ್ ಸೆಕೆಂಡ್ರಿ ಮಾರ್ಕೆಟ್. ಸೆಕೆಂಡ್ರಿ ಮಾರ್ಕೆಟಲ್ಲಿ ಒಂದಷ್ಟು ಸ್ಟಾಕ್ ಎಕ್ಸ್ಚೇಂಜಸ್ ಇರುತ್ತೆ. ಆ ಸ್ಟಾಕ್ ಎಕ್ಸ್ಚೇಂಜಸ್ಸಲ್ಲಿ they will purchase or sell the existing stocks. Stock exchanges are an organized marketplace. They are actually the companies. They are the companies which deals with the stocks. They are the organized marketplace, either corporation or mutual organization. Okay, it's a corporation irbodu athwa organization irbodu, mutual organization, where members of the organization gather to trade company stocks or other securities. ಯಾರು ಅಲ್ಲಿ ಮೆಂಬರ್ಸು, ಎಷ್ಟೊಂದು ಜನ ಮೆಂಬರ್ಸ್ ಇರ್ತಾರೆ. there will be so many agents, they will be the members of the stock exchanges. ಆ ಏಜೆಂಟ್ಸ್ ಅಂದರೆ ತುಂಬ ಜನ ಮತ್ತು ಜನರಲ್ ಪಬ್ಲಿಕ್ ಇರ್ತಾರೆ. they will be dealing with the stocks. so they will come together and they will trade the stocks or any securities. The members may act either as an agent for their customers or as principal of their own accounts. ನಾನು ಹೇಳ್ದೆ ಏಜೆಂಟ್ಸ್ ಇರ್ತಾರೆ ಅಂತ. ಒಂದಷ್ಟು ಡೈರೆಕ್ಟ್ ಕಸ್ಟಮರ್ಸ್ ಇರ್ತಾರೆ. ದೇ ವಿಲ್ ಬಿ ಡೀಲಿಂಗ್ ದೇರ್ ಓನ್ ಅಕೌಂಟ್ಸ್ ಆ್ಯಂಡ್ ಸಮ್ ಆಫ್ ದ ಏಜೆಂಟ್ಸ್ ವಿಲ್ ಬಿ ಡೀಲಿಂಗ್ ವಿತ್ ದ ಅದರ್ ಕಸ್ಟಮರ್ಸ್ ಅಕೌಂಟ್ಸ್. Stock exchanges also facilitate for the issue and redemption of securities and other financial instruments, including the payment of income and dividends. ಈ ಸ್ಟಾಕ್ ಎಕ್ಸ್ಚೇಂಜ್ ಏನು ಮಾಡುತ್ತೆ ಅಂದರೆ ಇಟ್ ಫೆಸಿಲಿಟೇಟ್, ಹೆಲ್ಪ್ಸ್ ಇಶ್ಯೂ ಮಾಡಲಿಕ್ಕೆ, ಅಂದರೆ ಪರ್ಚೇಸು ಅಥವಾ ಸೇಲ್, ರಿಡಮ್ಷನ್ ಮಾಡಲಿಕ್ಕೆ. ಇಶ್ಯೂ ಅಂದರೆ ಪರ್ಚೇಸ್ ಮಾಡೋದಕ್ಕೆ, ಸೇಲ್ ಮಾಡಿದಾಗ ರಿಡಮ್ಷನ್ ಅಂತಾರೆ. ರಿಡಮ್ಷನ್ ಆಫ್ ದ ಶೇರ್ಸ್, ಮತ್ತು ಡೀಲಿಂಗ್ ವಿತ್ ದ ಸ್ಟಾಕ್ಸ್, ಡೀಲಿಂಗ್ ವಿತ್ ದ ಮನಿ ಫಾರ್ ದ ಸ್ಟಾಕ್ಸ್ ಪರ್ಚೇಸ್ ಆ್ಯಂಡ್ ಸೇಲ್, ಇದನ್ನೆಲ್ಲ ಡೀಲ್ ಮಾಡುತ್ತೆ. ಅಲಾಂಗ್ ವಿತ್ ದ್ಯಾಟ್ ಇಟ್ ಕೀಪ್ಸ್ ದ ರೆಕಾರ್ಡ್ ಆಫ್ ಆಲ್ ದ ಟ್ರಾನ್ಸಾಕ್ಷನ್ ವಾಟ್ ದೇ ಹ್ಯಾವ್ ಡನ್, ವಾಟ್ ದ ಮೆಂಬರ್ಸ್ ಹ್ಯಾವ್ ಡನ್. ಸೊ ದ ಟ್ರೇಡ್ on an exchange is only by members and stockbrokers
do have a seat on the exchange. Ili only members athwa brokers, they will be doing the trades here. Purchase selling ಏನೇ ಮಾಡಬೇಕಿದ್ರು through brokers or through members ಇಂದ ಆಗಬೇಕು. As per Security Contracts Regulation Act of 1956, an exchange is defined by any body of individual, whether incorporated or not, constituted for the purpose of assisting, regulating and controlling the business of buying, selling or dealing in securities. See, the Securities Contract Regulation Act of 1956 prakara, these exchanges will be done by the individual athwa corporate, ಯಾವುದೇ ಒಂದು ಕಾರ್ಪೊರೇಟ್ ಇರ್ಬೋದು, that will assist and that will give rules and regulation, that will also control the business of buying and selling of securities. ಓಕೆ, ಸುಮ್ಮನೆ ಎಷ್ಟು ಬೇಕಾದ್ರೂ ತೊಗೋಬೋದು, ಎಷ್ಟು ಬೇಕಾದರೂ ನಾವು ಸೇಲ್ ಮಾಡ್ಬೋದು, ಯಾವ ಥರ ಪರ್ಚೇಸ್ ಮಾಡಬೇಕು, ಯಾವ ಥರ ಸೇಲ್ ಮಾಡಬೇಕು, ದಟ್ ಈಸ್ ವಾಟ್ ಅಸಿಸ್ಟಿಂಗ್. ರೆಗ್ಯುಲೇಟಿಂಗ್ ಅಂತಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಯಾವಾಗ ಹೇಗೆ ಸೇಲ್ ಮಾಡಬೇಕು, ಯಾವ ಥರ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಆ್ಯಂಡ್ ಕಂಟ್ರೋಲ್, ಮನಿ ಲಾಂಡ್ರಿಂಗ್ ಅಂತ ಕೇಳಿದ್ವಿ, ವೇರ್ ಮೋರ್ ಆಫ್ ದ ಬ್ಲ್ಯಾಕ್ ಮನಿ ವಿಲ್ ಬಿ ಡೆಲ್ಟ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಅದನ್ನೆಲ್ಲ ಕಟ್ ಡೌನ್ ಮಾಡಲಿಕ್ಕೆ KYC, ನೋ ಯುವರ್ ಕಸ್ಟಮರ್ ಅಂತ ಮಾಡಿದ್ರು. ಅದರಲ್ಲಿ ID ಪ್ರೂಫು, ಅಡ್ರೆಸ್ ಪ್ರೂಫ್ ಎಲ್ಲ ಕೇಳಿದ್ರು. ಜಿನೈನ್ ಇದ್ದಾರ ಕಸ್ಟಮರ್ಸ್ ಅಂತ ನೋಡಲಿಕ್ಕೆ ಇದನ್ನೆಲ್ಲ ಒಂದಷ್ಟು ಕಂಟ್ರೋಲ್ ಆ್ಯಕ್ಟಿವಿಟೀಸ್ ಮಾಡಿದ್ರು ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಡೀಲಿಂಗ್ ಮಾಡಬೇಕಿದ್ರೆ ಕ್ಯಾಶಲ್ಲಿ ಡೀಲ್ ಮಾಡೋಂಗಿಲ್ಲ, ಬ್ಯಾಂಕ್ ಅಕೌಂಟಿಂದ ಡೀಲ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಆದರೆ ಅದು ಇಟ್ಸ್ ನಾಟ್ ಅ ಬ್ಲ್ಯಾಕ್ ಮನಿ, ಇಟ್ ವಿಲ್ ಬಿ ಆಲ್ವೇಸ್ ಡೀಲಿಂಗ್ ವಿತ್ ದ ರೈಟ್ ಆ್ಯಂಡ್ ಜುನೈನ್ ಕಸ್ಟಮರ್ಸ್. ಸೊ ಈ ಥರ ಅಕಾರ್ಡಿಂಗ್ ಟು ದ regulation, the stock exchange will be organized by the Government of India. Government of India, they will be given license to do all these things, and now they have a SEBI, Securities Exchange Board of India. 1992 li idu start ಆಯಿತು. So the SEBI will be acting as a regulatory authority of the any stock exchanges. Let us see the functions of stock exchanges. ಏನೇನು ಕೆಲಸ ಮಾಡುತ್ತೆ ಅಂತ. First one, continuous and ready market for securities. So stock exchange provides a ready-made and it's a continuous market. It is not like we have to purchase and close it like a primary market. We can purchase, sell. It's a continuously it is happening. And for the purchase and sale of the security, it provides a ready outlet for buying and selling of security. So any number of securities we can purchase and sell here. Stock exchange also acts as an outlet or counter for the sale of listed securities. It is also, once we as a customer IPO agide purchase ಮಾಡಿದ್ವಿ ಅಂದರೆ that is a outlet for sale. Next ಅಲ್ಲಿ ಹೋಗಿ ನಾವು ಸೇಲ್ ಮಾಡ್ಬೋದು, ಔಟ್ಲೆಟ್ ಅಥವಾ ಕೌಂಟರ್ ವೇರ್ ವಿ ಕ್ಯಾನ್ ಗೋ ಆ್ಯಂಡ್ ಸೆಲ್ ಅವರ್ ಸೆಕ್ಯೂರಿಟೀಸ್, ಯಾವುದು ನಾವು IPOನಲ್ಲಿ ಪರ್ಚೇಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇಟ್ ಫೆಸಿಲಿಟೇಟ್ಸ್ evaluation of securities. Stock exchange is useful for the evaluation of industrial securities. This enables investors to know the true worth of their holdings. Evaluation ಅಂದರೆ ಅದರದ್ದು ವ್ಯಾಲ್ಯೂಯೇಷನ್. ಯಾವುದೇ ಒಂದು ಸ್ಟಾಕ್ ಅದರದ್ದು ವ್ಯಾಲ್ಯೂ ವರ್ತ್ ಎಷ್ಟಿದೆ ಅಂತ ಗೊತ್ತಾಗೋದಲ್ಲಿ ನಮಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಬಿಕಾಸ್ ಅದರದ್ದು ಸ್ಟಾಕ್ ವ್ಯಾಲ್ಯೂ ಏನಾಗ್ತಾ ಇರುತ್ತೆ, ಎವ್ರಿ ಡೇ ಇಟ್ ವಿಲ್ ಬಿ ಗೋಯಿಂಗ್ ಅಪ್ ಆ್ಯಂಡ್ ಡೌನ್. ಸೊ ಯಾವಾಗ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ, ವರ್ತ್ ಇದೆ, ದ ಕಂಪನಿ ಹ್ಯಾಸ್ ಗಾಟ್ ಗುಡ್ ನೇಮ್, ಗುಡ್ ವಿಲ್, ವರ್ತ್ ಆ್ಯಂಡ್ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್, ದೆನ್ ದ ಸ್ಟಾಕ್ ಮಾರ್ಕೆಟ್ ಅದರಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ವ್ಯಾಲ್ಯೂ ಕಡಿಮೆ ಇದ್ದಾಗ ಅದರದ್ದು ಪ್ರೈಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ್ಯಾಟ್ ಇಂಡಸ್ಟ್ರಿ. Comparison of companies in the same industry is possible through stock exchange quotation. So in the same way, comparison also can be done. ಆ ಕಂಪನಿಗೂ ಈ ಕಂಪನಿಗೂ ಎಷ್ಟಿದೆ ಸೇಮ್ ಇಂಡಸ್ಟ್ರಿ, ವಿ ಕಾಂಟ್ ಕಂಪೇರ್ ದ ಅದರ್ ಟು. ಬೇರೆ
ಕಂಪನೀಸ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಸೇಮ್ ಇಂಡಸ್ಟ್ರೀಸ್ದು ಕಂಪೇರ್ ಮಾಡ್ಬೋದು ಇನ್ ದ ಸ್ಟಾಕ್ ಎಕ್ಸ್ಚೇಂಜಸ್. The stock market encourages capital formation. Stock exchange accelerates the process of capital formation. Accelerates andre it increases the process of capital formation. It creates the habit of savings, investing, and the risk taking habit na ಜಾಸ್ತಿ ಮಾಡುತ್ತೆ among the investing class and converts their savings into profitable investment. It is not only investing, they are getting the profit out of their investments. It acts as an instrument of capital formation. ಯಾಕೆ ಅಂದರೆ ಏನೇ ಒಂದು ಶೇರ್ನ ಪರ್ಚೇಸ್ ಮಾಡಿದಾಗ ಡೈರೆಕ್ಟಾಗಿ ಆ ಪರ್ಟಿಕ್ಯುಲರ್ ಕಂಪನಿದು ಕ್ಯಾಪಿಟಲ್ಗೆ ಹೋಗುತ್ತದೆ. ಓಕೆ, ಶೇರ್ ಕ್ಯಾಪಿಟಲ್ ಅನ್ನೋದು ಏನು ನಾವು ನೋಡಿದ್ವಿ, ಇಟ್ಸ್ ಕ್ಯಾಪಿಟಲ್ ಫಾರ್ಮೇಷನ್ ಫಾರ್ ದ ಕಂಪನಿ. ದಟ್ಸ್ ವೈ ದೇ ಗೋ ಫಾರ್ ಇಶ್ಯೂಯನ್ಸ್ ಆಫ್ ಶೇರ್ಸ್. ಇಶ್ಯೂ ಯಾಕೆ ಮಾಡ್ತಾರೆ ಅಂದರೆ ಟು ಗೆಟ್ ದ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್. ಸೊ ಶೇರ್ಸನ್ನು ನಾವು ಪರ್ಚೇಸ್ ಮಾಡೋದು, ಇವಾಗ ಸೆಕೆಂಡ್ರಿ ಮಾರ್ಕೆಟ್ ಇರ್ಬೋದು, ಪ್ರೈಮರಿ ಮಾರ್ಕೆಟ್ ಇರ್ಬೋದು, ಎಲ್ಲೇ ಒಂದು ಶೇರ್ಸ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಆ್ಯಸ್ ಎ ಇನ್ವೆಸ್ಟರ್ ಅಂದರೆ ದಟ್ ಡೈರೆಕ್ಟ್ಲಿ ಗೋಸ್ ಟು ದ ಕ್ಯಾಪಿಟಲ್ ಫಾರ್ಮೇಷನ್. ಕ್ಯಾಪಿಟಲ್ಗೆ ಕಂಪನಿಗೆ ಹೋಗುತ್ತೆ. ಇನ್ ಅಡಿಷನ್ ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಎ ಚಾನಲ್ ಫಾರ್ ರೈಟ್ ಇನ್ವೆಸ್ಟ್ಮೆಂಟ್ಸ್, ಸೇಫ್ ಆ್ಯಂಡ್ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್ಗೆ ಹೋಗುತ್ತೆ. ಇಟ್ ಈಸ್ ನಾಟ್ ದ್ಯಾಟ್ ಶೇರ್ ಇನ್ವೆಸ್ಟ್ಮೆಂಟ್ ಮಾಡೋದು ಇಟ್ಸ್ ಅ ರಿಸ್ಕಿ ಪ್ರೋಸೆಸ್. ವಿ ಅಗ್ರಿ ದಟ್ ಇಟ್ಸ್ ಅ ರಿಸ್ಕಿ, ಬಟ್ ಪ್ರೊವೈಡೆಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಸರಿಯಾಗಿ ನೋಡಿಕೊಂಡು ಯಾವ ಕಂಪನಿ ಹಾಕಬೇಕು, ಯಾವ ಕಂಪನಿ ಶೇರ್ಸ್ನ ನಾವು ಪರ್ಚೇಸ್ ಮಾಡಬೇಕು, ಇಲ್ಲಿ ಲಾಂಗ್ ಟರ್ಮ್ ಇಟ್ಟರೆ ಅಷ್ಟೇ ಪ್ರಾಫಿಟ್ ಆಗುತ್ತೆ. ಸೊ ದೇ ಹ್ಯಾವ್ ಟು ಸಿ ದ ಸೇಫ್ಟಿ ಆ್ಯಂಡ್ ಪ್ರಾಫಿಟಬಿಲಿಟಿ, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ಮೆಂಟ್ ಮಾಡೋದು ಸರಿ ಬರಲ್ಲ. ದೆನ್ ಇಟ್ ಪ್ರೊವೈಡ್ಸ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇನ್ ಡೀಲಿಂಗ್. ನಾನು ಹೇಳಿದೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಸ್ಟಾಕ್ ಎಕ್ಸ್ಚೇಂಜ್ ಪ್ರೊವೈಡ್ ಸೇಫ್ಟಿ, ಸೆಕ್ಯೂರಿಟಿ ಆ್ಯಂಡ್ ಈಕ್ವಿಟಿ, ದಟ್ ಈಸ್ ಜಸ್ಟಿಸ್ ಇನ್ ಡೀಲಿಂಗ್ ಆ್ಯಸ್ ಟ್ರಾನ್ಸಾಕ್ಷನ್ ಆರ್ ಕಂಡಕ್ಟೆಡ್ ಆ್ಯಸ್ ಪರ್ ವೆಲ್ ಡಿಫೈನ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರು ಮಾಡಿದ್ದಾರೆ ಅಂದರೆ ಸೆಬಿ ಏನು ಹೇಳುತ್ತೆ ಅಂದರೆ ಹೂಎವರ್ ಫಸ್ಟ್ ಆಫರ್ ಮಾಡ್ತಾರೆ ಅವ್ರಿಗೆ ಸ್ಟಾಕ್ಸು ಸಿಗುತ್ತೆ ಅಂತ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನು ರೆಗ್ಯುಲೇಟರಿ ಅಥಾರಿಟಿ ಏನು ಹೇಳಿದೆ ಅಂದರೆ ಇಫ್ ಇನ್ವೆಸ್ಟರ್ ವಾಂಟ್ಸ್ ಟು ಪರ್ಚೇಸ್ ದೇ ವಿಲ್ ಗೋ ಫಾರ್ ಪರ್ಚೇಸ್. ಸೊ ಯಾರು ಕ್ಯೂನಲ್ಲಿ ಇರ್ತಾರೆ ಫಸ್ಟು ಅವ್ರಿಗೆ ಕೊಡ್ತಾರೆ. ಇಟ್ ಈಸ್ ನಾಟ್ ದಟ್ ದ ಬಿಗ್ ಪೀಪಲ್ ಆರ್ ಇನ್ಫ್ಲುಯೆನ್ಸಿಂಗ್ ಪೀಪಲ್ ಆರ್ ಕಮಿಂಗ್ ಟು ದ ಲಾಸ್ಟ್, ದೇ ಆರ್ ಗೆಟಿಂಗ್ ದ ಫಸ್ಟ್ ಶೇರ್ಸ್. ಇಲ್ಲ, even this poorest to the poor, if he has bid for the first time, first ಲಿಸ್ಟಲ್ಲಿದ್ದರೆ ಅವ್ರಿಗೆ ಫಸ್ಟ್ ಶೇರ್ಸ್ ಇಶ್ಯೂ ಆಗೋದೇ ಹೊರತು those people who are influential also, they are not getting the shares. So here it's a equality in the dealing. Safety, security in the sense the regulatory authority ಯಾರಿದ್ದಾರೆ they will be doing the KYC of the ಮೆಂಬರ್ಸ್, ಆಮೇಲೆ ಏಜೆಂಟ್ಸು. ಸೊ ಯಾವುದೇ ಫ್ರಾಡ್ಯುಲೆಂಟ್ ಪ್ರಾಕ್ಟೀಸಸ್ನ ಇದು ಚೆಕ್ ಮಾಡ್ತಾ ಇರುತ್ತೆ. ದೋಸ್ ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟೀಸ್ನ ಕರ್ಬ್ ಮಾಡುತ್ತೆ. ದೋಸ್ ಪೀಪಲ್ ಹೂ ಆರ್ ಡೂಯಿಂಗ್ ದೋಸ್ ಥಿಂಗ್ಸ್ ಅವ್ರನ್ನ ತೆಗೆದುಹಾಕುತ್ತೆ. ಇಟ್ ಮೇ ಗಿವ್ ಇಟ್ ಟು ದ ಸೆಂಡ್ ಇಟ್ ಟು ದ ಕೋರ್ಟ್ ಆಫ್ ಲಾ ಆಲ್ಸೋ sometimes. So due to various rules and regulations, stock exchange functions as the custodian on funds of genuine investors. That acts as a custodian. ಒಂದು ಯಾರ್ದು ಜಿನೈನ್ ಇನ್ವೆಸ್ಟರ್ಸ್ ಇದ್ದಾರೆ ಆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ನೋಡ್ಕೊಳ್ಳೋ ಅಂತಹ ಒಂದು ಟ್ರಸ್ಟೀಸ್ ಆಗ್ತಾರೆ. ದೇ ವಿಲ್ ಬಿಕಮ್ ಅ ಕಸ್ಟೋಡಿಯನ್ಸ್. ದೇ ವಿಲ್ ಟೇಕ್ ಕೇರ್ ಆಫ್ ದ ಇನ್ವೆಸ್ಟರ್ಸ್ ಮನಿ ಆ್ಯಂಡ್ ಯಾವುದೇ ಕಾರಣಕ್ಕೂ ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟಿ ಆಗದಿರಂಗೆ ಸೇಫ್ಟಿ ಸೆಕ್ಯೂರ್ ಆಗಿ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಸೊ ಇಟ್ ಆಲ್ಸೋ ರೆಗ್ಯುಲೇಟ್ಸ್ ಕಂಪನಿ ಮ್ಯಾನೇಜ್ಮೆಂಟ್. Listed companies have to comply with the rules and regulations of concerned stock exchange and work under the vigilance ಅಂದರೆ supervision of stock exchange authorities. ಸೊ ಯಾವುದೇ ಒಂದು ಕಂಪನಿ ಲಿಸ್ಟ್ ಆಗಿದೆ, ಇವಾಗ BSE ಅಥವಾ NSEಲಿ ಲಿಸ್ಟ್ ಮಾಡ್ಕೊಂಡಿದೆ ಒಂದು ಕಂಪನಿ ಅಂತಂದರೆ those companies have to work according to the rules and regulations of the BSE or NSE.
ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಇವಾಗ ಇನ್ಫೋಸಿಸು BSc NSE ಎರಡು ಕಡೆನೂ ಲಿಸ್ಟ್ ಆಗಿದೆ. ಎರಡು ಕಡೆ ಇವಾಗ BSc ಡೀಲ್ ಮಾಡಬೇಕಾದ್ರೆ BSc ರೂಲ್ಸ್ ಪ್ರಕಾರ ಅದು ಡೀಲ್ ಮಾಡುತ್ತೆ. NSEಲಿ ಡೀಲ್ ಮಾಡಬೇಕಾದ್ರೆ ಸ್ಟಾಕ್ಸು NSE ಏನು ಹೇಳುತ್ತೆ ಅದ್ರ ಪ್ರಕಾರ ಡೀಲ್ ಮಾಡ್ತಾ ಹೋಗುತ್ತೆ. ಸೊ NSE ಆ್ಯಂಡ್ BSc, those are the basic main two stock exchange in India. Those are very much ಏನು ಹೇಳ್ತಾರೆ ಅದಕ್ಕೆ ವಿಜಿಲೆಂಟ್, ಆರ್ ದೇ ಆರ್ ವೆರಿ ಮಚ್ ಸೂಪರ್ವಿಷನ್ ಇರುತ್ತೆ, ಮತ್ತು ಕಣ್ಗಾವಲಾಗಿರ್ತಾರೆ ಅಂತ ಹೇಳ್ತಾರೆ. ವಿಜಿಲೆಂಟ್ ಅಂದರೆ ಕಣ್ಗಾವಲಾಗಿರ್ತಾರೆ ಅಂದರೆ ಎನಿ ಟೈಮ್ ದೇ ವಿಲ್ ಬಿ ಸೀಯಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಆ್ಯಂಡ್ ಹೌ ದ ಕಂಪನಿ ಈಸ್ ಮ್ಯಾನೇಜಿಂಗ್ ದೇರ್ ಶೇರ್ಸ್ ಎಲ್ಲನೂ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಒನ್ ಈಸ್ ಇಟ್ ಫೆಸಿಲಿಟೇಟ್ಸ್ ಪಬ್ಲಿಕ್ ಬಾರೋಯಿಂಗ್. ಸ್ಟಾಕ್ ಎಕ್ಸ್ಚೇಂಜ್ ಸರ್ವ್ಸ್ ಆಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ marketing government securities. It is not only marketing government securities, it's also help in marketing all the securities which are listed in the stock exchanges. It enables government to raise public debt easily and quickly. ಗೌರ್ಮೆಂಟ್ ಯೂಶ್ವಲ್ ಆಗಿ ಬೇರೆ ಯಾವುದೇ ಸ್ಟಾಕ್ ಎಕ್ಸ್ಚೇಂಜಸಲ್ಲೂ ಸಪ್ರೇಟಾಗಿ ಗೌರ್ಮೆಂಟ್ ಅಂತ ಇಲ್ಲ. ಸೊ what they'll do, they'll come to the normal stock exchange, NSE BSCಲೇ ಬರಬೇಕು ಅವರು ಬಂದು, they will be giving these stocks of the government. ಅದರ್ವೈಸ್ ಯೂಶ್ವಲ್ ಆಗಿ ಮೊದಲೇನಾಗ್ತಿತ್ತು ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ತೊಗೋಬೇಕು ಅಂತಂದರೆ ದಟ್ ವಾಸ್ ದ ಸಪ್ರೇಟ್ ಕ್ರೈಟೀರಿಯಾ ಫಾರ್ ದ್ಯಾಟ್. ನಾವು ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಆಬ್ವಿಯಸ್ಲಿ ಹೇಗೆ ಸ್ಟಾಕ್ ಎಕ್ಸ್ಚೇಂಜಸ್ ಡೀಲ್ ಮಾಡ್ತಾರೆ ಹಾಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅದೇ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಡೀಲ್ ಆಗುತ್ತೆ. Purchasing and selling will be dealt. So in that way it is easy for the government to raise the debt from the public. So ella investors they have the opportunity to even buy the government securities. Next one, it provides a clearing house facility. Clearing house andre as we know, ಬ್ಯಾಂಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನು ಅಂದರೆ ಇವಾಗ ಬ್ಯಾಂಕಿಗೆ ಒಂದು ಚೆಕ್ ಕೊಡ್ತೀವಿ ನಾವು, ಓಕೆ, ನಮ್ಮ ಹೆಸರಲ್ಲೇ ನಮ್ಮ ಅಕೌಂಟಲ್ಲೇ ವಿಡ್ರಾ ಮಾಡೋಕ್ಕೆ ಅವರು ಇಮ್ಮಿಡಿಯೇಟಾಗಿ ಅಲ್ಲಿ ನಮ್ಮ ಅಕೌಂಟೇ ನಾವೇ ಚೆಕ್ ಕೊಟ್ಟಿರೋದ್ರಿಂದ ಇಮ್ಮಿಡಿಯೇಟಾಗಿ ನಮಗೆ ಕ್ಯಾಶ್ ಕೊಡ್ತಾರೆ. ಆದರೆ ನಾವು ಬೇರೆಯವ್ರಿಗೆ ನಮ್ಮ ಅಕೌಂಟಿಂದ ದುಡ್ಡು ಕೊಡಬೇಕಾದ್ರೆ ಚೆಕ್ ಕೊಡ್ತೀವಿ. ಸೊ ಅವ್ರೇನು ಮಾಡ್ತಾರೆ, ಅವ್ರು ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ಗೆ ಅದನ್ನು ಸಬ್ಮಿಟ್ ಮಾಡಿದ್ರೆ ಅವ್ರ ದುಡ್ಡು ಸಿಗಲ್ಲ. ವಾಟ್ ದೇ ಹ್ಯಾವ್ ಟು ಡೂ ಇಸ್ ಅದು ಕ್ರಾಸ್ ಚೆಕ್ ಮಾಡಿಕೊಟ್ಬಿಟ್ರೆ ಅವ್ರ ಅಕೌಂಟ್ಗೆ ಹೋಗುತ್ತೆ. ಸೊ ಅವ್ರೇನು ಮಾಡಬೇಕಾಗುತ್ತೆ, ಅವರ ಅಕೌಂಟ್ ಎಲ್ಲಿರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ SBI ಅಕೌಂಟ್ ಚೆಕ್ ಯಾರು XYZಗೆ ಕೊಟ್ಟಿದ್ದೀನಿ. ಸೊ XYZ ಡಸಂಟ್ ಹ್ಯಾವ್ SBI ಅಕೌಂಟ್. ಇಫ್ ಹಿ ಹ್ಯಾಸ್ ಆಲ್ಸೋ ಅವರು ಬ್ರಾಂಚ್ ಎಲ್ಲಿದೆ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ, ಅಥವಾ ಬೇರೆ ಬ್ರಾಂಚ್ ಯಾವ್ದಾದ್ರು ಬೇರೆ ಬ್ಯಾಂಕ್ ಅಕೌಂಟ್ ಇದೆ ಅಂದ್ಕೊಳ್ಳೋಣ, ಯಾವುದು ಕೆನರಾ ಬ್ಯಾಂಕ್ ಇದೆ ಅಂದ್ಕೊಳ್ಳೋಣ, ಕೆನರಾ ಬ್ಯಾಂಕಲ್ಲಿ ಅವರು ಡೆಪಾಸಿಟ್ ಮಾಡ್ತಾರೆ. ಸೊ ಡೆಪಾಸಿಟ್ ಮಾಡಿದಾಗ ಕೆನರಾ ಬ್ಯಾಂಕ್ ಏನು ಮಾಡುತ್ತೆ, ದಟ್ ಚೆಕ್ ಅದೆಲ್ಲ ಸರಿ ಇದೆಯಾ, ಸಿಗ್ನೇಚರ್ಸು ಎಲ್ಲ ಚೆಕ್ ಮಾಡೋಕ್ಕೆ ಕ್ಲಿಯರಿಂಗ್ ಹೌಸಿಗೆ ಕಳಿಸುತ್ತೆ. ಆ ಕ್ಲಿಯರಿಂಗ್ ಹೌಸಲ್ಲಿ ಏನು ಮಾಡ್ತಾರೆ, ಫಸ್ಟು ನನ್ನ ಅಕೌಂಟ್ಗೆ ಮೆಸೇಜ್ ಕಳಿಸ್ತಾರೆ, ಈ ಥರ ಚೆಕ್ ಬಂದಿದೆ ಅಂತ. ಅವ್ರೇನು ಮಾಡ್ತಾರೆ, ನನ್ನ ಅಕೌಂಟ್ ಬ್ಯಾಂಕ್ ಅವರು ಚೆಕ್ ಸಿಗ್ನೇಚರ್ ಸರಿ ಇದೆಯಾ, ಡೇಟ್ ಸರಿ ಇದೆಯಾ, ಏನೂ ಪ್ರಾಬ್ಲಮ್ ಇಲ್ವಾ ಅಂತ ಎಲ್ಲ ಚೆಕ್ ಮಾಡಿ ಅಮೌಂಟನ್ನ ನನ್ನ ಅಕೌಂಟಿಂದ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿಬಿಟ್ಟು ದೇ ವಿಲ್ ಕೀಪ್ ಇಟ್ ಇನ್ ಅ ಕ್ಲಿಯರಿಂಗ್ ಹೌಸ್. ಆಮೇಲೆ ಒಂದಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಂದಾಗ ಆ ಅಮೌಂಟ್ ಏನಾಗುತ್ತೆ, ಯಾರು XYZಗೆ ಕೊಟ್ಟಿರ್ತೀನೋ ಆ XYZ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಅದನ್ನು ಅವ್ರ ಕೆನರಾ ಬ್ಯಾಂಕ್ ಅವರು ಆ ಕ್ಲಿಯರಿಂಗ್ ಹೌಸಿಂದ ತೊಗೊಂಡು ಅವ್ರ ಅಕೌಂಟಿಗೆ ಹಾಕೋತಾರೆ. ಸೊ ಇಲ್ಲಿ ಕ್ಲಿಯರಿಂಗ್ ಹೌಸ್ ಏನಾಗುತ್ತೆ ಅಂದರೆ, ನನ್ನ ಬ್ಯಾಂಕು SBI ಬ್ಯಾಂಕು ಮತ್ತು XYZ ಬ್ಯಾಂಕು ಕೆನರಾ ಬ್ಯಾಂಕು ನಡುವೆ ಒಂದು ಏಜೆಂಟ್ ಕೆಲಸ ಮಾಡುತ್ತೆ, ಏಜೆಂಟ್ ಥರ ಕೆಲಸ ಮಾಡುತ್ತೆ. ಎರಡೂ ಕಡೆ ಅಮೌಂಟ್ ಬರಬೇಕಾಗಿರೋದು ಹೋಗಬೇಕಾಗಿರೋದು ಡೀಲಿಂಗ್ಸ್ನ ಮಾಡಿ ಕೊಡುತ್ತೆ. ಅದೇ ಥರ ಇಲ್ಲಿ ಏನಾಗುತ್ತೆ, ಸ್ಟಾಕ್ ಎಕ್ಸ್ಚೇಂಜಲ್ಲೂ ಕ್ಲಿಯರಿಂಗ್ ಹೌಸಸ್ ಇರುತ್ತೆ. ವಾಟ್ ದೋಸ್ ಕ್ಲಿಯರಿಂಗ್ ಹೌಸಸ್ ವಿಲ್ ಡೂ, ದೇ ವಿಲ್ ಕ್ಲಿಯರ್ ಇಟ್ ವಿಲ್ ಸೆಟಲ್ಸ್ ದ ಟ್ರಾನ್ಸಾಕ್ಷನ್ ಅಮಾಂಗ್ ದ ಮೆಂಬರ್ಸ್ ಕ್ವಿಕ್ಲಿ. ಯಾವುದು
ಸ್ಟಾಕ್ಸ್ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಸ್ಟಾಕ್ಸು ಕೊಡಬೇಕಾಗುತ್ತೆ, ಯಾರು ಸೇಲ್ ಮಾಡಿರ್ತಾರೆ ಅವರಿಂದ ಸ್ಟಾಕ್ಸು ಈಸ್ಕೋಬೇಕಾಗುತ್ತೆ. ಇನ್ ದ ಸೇಮ್ ವೇ ಬ್ಯಾಂಕ್ ಯಾರು ಪರ್ಚೇಸ್ ಮಾಡಿರ್ತಾರೆ ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರೆ, ಸೊ ಶೇರ್ಸ್ ಅವ್ರಿಗೆ ಕೊಡ್ತಾರೆ, ಅವ್ರ ಅಕೌಂಟಿಂದ ದುಡ್ಡು ತಗೊಳ್ತಾರೆ. ಯಾರು ಸೇಲ್ ಮಾಡಿರ್ತಾರೆ ಶೇರ್ಸು ಅವ್ರ ಅಕೌಂಟಿಂದ ಶೇರ್ಸ್ ತಗೋತಾರೆ, ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಸೊ ದಿಸ್ ಈಸ್ ವಾಟ್ ದ ಕ್ಲಿಯರಿಂಗ್ ಹೌಸ್ ವಿಲ್ ಡು. ಸೊ ಈಚ್ ಟ್ರಾನ್ಸಾಕ್ಷನ್ ಎಲ್ಲ ಕ್ಲಿಯರ್ ಮಾಡಬೇಕು. ಒಂದು ಶೇರ್ಸ್ ಕ್ಲಿಯರ್ ಮಾಡಬೇಕು, ಇನ್ನೊಂದು ಅಮೌಂಟ್ ಕ್ಲಿಯರ್ ಮಾಡಬೇಕು. ಆ್ಯಂಡ್ ದೇ ವಿಲ್ ಬಿ ಗೆಟಿಂಗ್ ದೀಸ್ ಇನ್ಫಾರ್ಮೇಷನ್ ಫ್ರಮ್ ದ ಸ್ಟಾಕ್ ಎಕ್ಸ್ಚೇಂಜಸ್, ಕ್ಲಿಯರಿಂಗ್ ಹೌಸಸ್ಸು. ಆ ಕ್ಲಿಯರಿಂಗ್ ಹೌಸಸ್ಸು ಆ ಟ್ರಾನ್ಸಾಕ್ಷನ್ ನೋಡಿಕೊಂಡು ಯಾರಿಂದ ದುಡ್ಡು ತೊಗೋಬೇಕು, ಯಾರಿಂದ ಶೇರ್ಸ್ ತೊಗೋಬೇಕು, ಕೊಡಬೇಕು ಎಲ್ಲನೂ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಈಚ್ ಟ್ರಾನ್ಸಾಕ್ಷನ್ ದೇ ವಿಲ್ ಬಿ ಡೂಯಿಂಗ್ ದೀಸ್ ಕ್ಲಿಯರಿಂಗ್ ಆ್ಯಕ್ಟಿವಿಟೀಸ್, ಐದರ್ ಕ್ಯಾಶ್ ಆರ್ ಸೆಕ್ಯೂರಿಟೀಸು ಮತ್ತು ಕ್ಯಾಶ್. ಬ್ಯಾಂಕ್ ಇದೆ, ಬ್ಯಾಂಕಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಅದೊಂದು. ಸೆಕ್ಯೂರಿಟೀಸ್ ಮಾಡಬೇಕಾದ್ರೆ ಡೆಪಾಸಿಟರೀಸ್ ಅಂತ ಹೇಳ್ತೀವಿ. ಆ ಡೆಪಾಸಿಟರೀಸ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಬ್ಯಾಂಕ್ ಫಾರ್ ದ ಶೇರ್ಸ್. ಆ ಶೇರ್ಸ್ ಬ್ಯಾಂಕ್ ಥರ ಆ್ಯಕ್ಟ್ ಮಾಡುತ್ತೆ. ಯಾವುದೇ ಶೇರ್ಸ್ ಬರಬೇಕೋ ಹೋಗಬೇಕೋ ಆ ಡೆಪಾಸಿಟರೀಸ್ ನೋಡ್ಕೊಳ್ಳುತ್ತೆ. ಬ್ಯಾಂಕ್ ವಿಲ್ ಬಿ ಟೇಕನ್ ಕೇರ್ ದ ಅಮೌಂಟ್ಸ್ ಪಾರ್ಟ್ ಆಫ್ ದ ಥಿಂಗ್. ಸೊ ಹೀಗೆ ಕ್ಲಿಯರಿಂಗ್ ಹೌಸ್ ವಿಲ್ ಬಿ ಹೆಲ್ಪಿಂಗ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಸ್ಮೂತ್ ಫಂಕ್ಷನಿಂಗ್ ಆಫ್ ಎನಿ ಟ್ರಾನ್ಸಾಕ್ಷನ್. ಅದನ್ನು ತಿಳ್ಕೊಳ್ಳದೆ ಕೆಲಸ ಮಾಡ್ತೀವಲ್ಲ ಅದನ್ನು ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜಸ್ ಈಸ್ ಆಲ್ಸೋ ಸ್ಪೆಕ್ಯುಲೇಷನ್. ಆದರೆ ದಿಸ್ ಸ್ಪೆಕ್ಯುಲೇಷನ್ ಈಸ್ ನಾಟ್ ಡೇಂಜರಸ್ ಸ್ಪೆಕ್ಯುಲೇಷನ್. ಇಟ್ ಈಸ್ ಫಾರ್ ರಿಸ್ಕ್ ವಿ ಆರ್ ಟೇಕಿಂಗ್ ರಿಸ್ಕ್ ಈಸ್ ಇನ್ ದ ಪಾಸಿಟಿವ್ ವೇ. ಆಯಿತಾ? ಯಾವುದೇ ಒಂದು ನಾವು ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಅದು ಸ್ಪೆಕ್ಯುಲೇಷನ್ ಆಗುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಸ್ಟಾಕ್ಸ್ನ ಪರ್ಚೇಸ್ ಮಾಡೋದು, ಸೇಲ್ ಮಾಡಿದ್ರೆ ಅದು ಒಂದು ಪಾಸಿಟಿವ್ ವೇನಲ್ಲಿ ರಿಸ್ಕ್ ತಗೊಂಡಂಗೆ ಆಗುತ್ತೆ. ಆ್ಯಂಡ್ ದ ಪೀಪಲ್ ವಿಲ್ ಬಿ ಗೆಟಿಂಗ್ ಪ್ರಾಫಿಟ್ ಔಟ್ ಆಫ್ ದೇರ್ ಸ್ಪೆಕ್ಯುಲೇಷನ್ ಆ್ಯಂಡ್ ಗ್ರೋತ್ ಸಿಗುತ್ತೆ, ಬೋತ್ ಇನ್ವೆಸ್ಟರ್ ಆಸ್ ವೆಲ್ ಆಸ್ ದ ಕಂಪನಿ. ಸೊ ದಟ್ಸ್ ವೈ ಇಟ್ ಈಸ್ ಅ ಹೆಲ್ತಿ ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಟ್ ಸರ್ವ್ಸ್ ಆ್ಯಸ್ ಎಕನಾಮಿಕ್ ಬಾರೋಮೀಟರ್. ಎಕನಾಮಿಕ್ ಬಾರೋಮೀಟರ್ ಅಂತಂದರೆ ದೆರ್ ಈಸ್ ನಾವು ಬಾರೋಮೀಟರ್ ಯಾಕೆ ನೋಡ್ತೀವಿ? ವೆದರ್ ಟು ಚೆಕ್ ವಾಟ್ ಈಸ್ ದ ಹೀಟ್ ಲೆವೆಲ್ ಅಲ್ಲ, ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ. ಎಕನಾಮಿಕ್ ಬಾರೋಮೀಟರ್ ನೋಡ್ತೀವಿ ಯಾಕೆ ಅಂತಂದರೆ ಎಕನಾಮಿಕ್ ಈಸ್ ಗ್ರೋಯಿಂಗ್ ಆರ್ ನಾಟ್ ಗ್ರೋಯಿಂಗ್ ಆರ್ ಇಟ್ ಈಸ್ ಡಿಕ್ಲೈನಿಂಗ್. ಸೊ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಇಂಡಿಕೇಶನ್ ಆಗುತ್ತೆ ಟು ನೋ ಹೌ ದ ಎಕನಾಮಿ ಈಸ್ ಗೋಯಿಂಗ್, ಹೇಗೆ ಕಂಪನಿಗಳು ಇನ್ಕ್ರೀಸ್ ಆಗ್ತಿದೆ, ಅವ್ರದ್ದು ವೆಲ್ತ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನ್ಯಾಷನಲ್ ಎಕಾನಮಿ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ಅಲ್ಲ. ಸೊ ಆ ಟ್ರಾನ್ಸಾಕ್ಷನ್ಸ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ, ಡಿಮ್ಯಾಂಡ್ ಆಗುತ್ತೆ. ದಟ್ ಡಿಮ್ಯಾಂಡ್ ಇನ್ಕ್ರೀಸಸ್ ದ ವೆಲ್ತ್ ಆರ್ ದ ಹೆಲ್ತ್ ಆಫ್ ದ ಕಂಪನೀಸ್. ಸೊ ಇನ್ ಟರ್ನ್ ಇಲ್ಲಿ ಏನಾಗ್ತಾ ಇದೆ, ಎಕನಾಮಿ ಆಲ್ಸೋ ಇನ್ಕ್ರೀಸಿಂಗ್. ನಾವು ನೋಡ್ತೀವಿ ಫಸ್ಟು ಎಕಾನಮಿ ಹೆಂಗಾಗ್ತಿದೆ ಅಂದರೆ, ನಾವು ಸ್ಟಾಕ್ ಎಕ್ಸ್ಚೇಂಜಸ್ಸು ನಿಫ್ಟಿ ನೋಡ್ತೀವಿ, ಸೆನ್ಸೆಕ್ಸ್ ನೋಡ್ತೀವಿ ಅಲ್ಲ. ಸೆನ್ಸೆಕ್ಸು ನಿಫ್ಟಿ ಏನಾದರೂ ಕೆಳಗಾಗ್ತಿದೆಯಾ, ಮೇಲ್ ಹೋಗ್ತಾ ಇದೆಯಾ? In this pandemic situation also we can see that the stock exchange are gaining, improve ಆಗ್ತಾ ಇದೆ. So that shows there is a opportunity to gain economic growth. ತುಂಬಾನೇ ಡಿಕ್ಲೈನ್ ಆಗಿಲ್ಲ. ಇಟ್ ಈಸ್ ನಾಟ್ ಡಿಕ್ಲೈನ್ಡ್, ಆ್ಯಕ್ಚುಲಿ ಇಟ್ ಈಸ್ ಗ್ರೋಯಿಂಗ್. ನಾವು ಪಾಸ್ಟ್ 1 year 1.5 year ಇಂದ ನೋಡ್ತಾ ಬಂದರೆ ಹಾರ್ಡ್ಲಿ ಫ್ಯೂ ಮಂತ್ಸ್ ಇಟ್ ವಾಸ್ ಲೈಕ್ ಲಿಟಲ್ ಬಿಟ್ ಡೌನ್ ಇತ್ತು. ಆಫ್ಟರ್ವರ್ಡ್ ಇಟ್ ವಾಸ್ ಹೈ. ಸೊ ದಟ್ ಆ್ಯಕ್ಚುಲಿ ಗಿವ್ಸ್ ದ ಒಂದು ಸ್ಟೇಜ್ ತೋರಿಸುತ್ತೆ ಎಲ್ಲಿದೆ ಇಂಡಿಯನ್ ಎಕಾನಮಿ ಆರ್ ಕಂಟ್ರೀಸ್ ಎಕಾನಮಿ. ಸಿ ಹಿಯರ್ ನಾನು ಗ್ರೋತ್ ಆಫ್ ಸೆನ್ಸೆಕ್ಸ್ ಇನ್ 2020 ಅಂತ ಹಾಕಿದೆ ಲಿಸ್ಟಲ್ಲಿ. ಸಿ ಸೆನ್ಸೆಕ್ಸ್ 2020 ಔಟ್ಲುಕ್, ಡಬಲ್ ಡಿಜಿಟ್ ಸೆನ್ಸೆಕ್ಸ್ ರಿಟರ್ನ್ಸ್ ಇನ್ 2020.
ಇಲ್ಲಿ ಸೆನ್ಸೆಕ್ಸ್ ಪೋಸ್ಟ್ 16% ಗೇನ್ ಇನ್ 2020, ರೈಸಸ್ ಫಾರ್ 5th year, continuous 5-year growth ಇದೆ. ಸೆನ್ಸೆಕ್ಸ್ ಪೋಸ್ಟ್ 16% ಗೇನ್, 100% return. Sensex soars from 25,600 to 50,000. Okay, in just 10 months ಅಲ್ಲಿ ಎಷ್ಟು Sensex points has raised like anything. So these are the information which shows, see, everywhere Sensex is stuck in corona storm. Should investors go down? No, it has increased a lot. Performance of Indian stock markets in 20 and expectation. So here, whatever the we thought that coronavirus pandemic situation, the Sensex or the stock will come down. No, this actually shows the growth. And last one, it facilitates bank lending. Banks easily know the prices of quoted security. They offer loans to the customer against corporate securities. Then corporate securities ತಗೋಬೇಕು, it's a big lot, lakhs, crores together it will be. ಸೊ ಅಂಥ ಒಂದು ಪರ್ಚೇಸ್ ಮಾಡಬೇಕು, ಸೆಕ್ಯೂರಿಟೀಸ್ ಡೀಲ್ ಮಾಡಬೇಕು ಅಂದರೆ it gives the loan facilities. This gives convenience to the owners of the securities to purchase ಮಾಡಲಿಕ್ಕೆ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ. Not only the other people, even the financial institute also help people to buy this, so that economic growth ಆಗ್ತಾ ಹೋಗುತ್ತೆ, ಜನಗಳು ಇಂಪ್ರೂವ್ ಆಗ್ತಾರೆ, ಕಂಪನೀಸ್ ಇಂಪ್ರೂವ್ ಆಗುತ್ತೆ, ಇನ್ ಟರ್ನ್ ಅಲ್ಟಿಮೇಟ್ ಆಗಿ ಇಂಡಿಯನ್ ಎಕಾನಮಿ ವಿಲ್ ಗ್ರೋ. ಸೊ ದಿಸ್ ಆರ್ ದ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ see here, Sensex in 2020 ನಲ್ಲಿ 50,000 ಬಂತು. So it may hit, Sensex likely to hit 61,000 by 2021 end. Morgan Stanley is a big company of stock exchanges, ಅವರು ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ. So that's how the growth happens.